ಪ್ರಾಪರ್ಟಿ ಪೇಪರು ಬ್ಯಾಂಕ್ ಅವರೇ ಕಳ್ದಾಕ್ಬಿಟ್ಟಿದ್ರು. ಆ ಪೇಪರ್ ನಮಗೆ ಬೇಕಾಗೇ ಇತ್ತು. ಆ ಮೂಮೆಂಟಲ್ಲಿ ನಾವು ಅದು ಬಂದು ರಾಯರ ಹತ್ರ ಬಂದು ಬೇಡ್ಕೊಂಡು ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಏನೆಂದು ಬೇಡಲಿ ವರ್ಷ ಮಂತ್ರಾಲಯಕ್ಕೆ ಹೋಗ್ತೀವಿ. ಹಂಗಾಗಿ ನಮಗೆ ತುಂಬಾ ಒಳ್ಳೆಯದಾಗಿದೆ. 200 ರೂಪಾಯಿ ಮನೆ ಬಾಡಿಗೆ, 200 ರೂಪಾಯಿ ಆಫೀಸ್ ಅಡ್ವಾನ್ಸ್. ಇವಾಗಂತೂ ನಮ್ಗೆ ಎಷ್ಟೊಂದು ಒಂದು 5-6 ಪ್ರಾಪರ್ಟಿ ಕೊಟ್ಟಿದ್ದಾನೆ. ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಚೆನ್ನಾಗಿದೆ. ಮಗಳಿಗೂ ಎಲ್ಲ ಮಾಡಿದ್ದೀವಿ. ಹುಡುಗ ಅವರೇ ಅಂತ ಫಿಕ್ಸ್ ಆಗಿದ್ರು. ಆಮೇಲೆ ಮಂತ್ರಾಲಯಕ್ಕೆ ಹೋದಾಗಲೇ ಮದುವೆ ಸೆಟ್ ಆಗಿತ್ತು. ನನಗೆ ತುಂಬ ಕಷ್ಟ, ಪ್ರಾಬ್ಲಮ್ ತುಂಬ ಇತ್ತು. ಇವಾಗ ಇಲ್ಲಿಗೆ ಬಂದು ಹೋಗ್ತಾ ಇರುವಾಗಲಿಂದ ನನಗೆ ನೆಮ್ಮದಿ ಆಗಿದೆ. ಕೆಲಸ ಸಿಕ್ತು ಒಂದು ಕಡೆ ಜೀವನದಲ್ಲಿ, ಒಂದು ತುಂಬ ಏನೋ ಒಂಥರ ನೆಮ್ಮದಿ ಸಿಕ್ತು. ನಮ್ಮ ದೊಡ್ಡನ ಏನು ಓದ್ತಾ ಇರಲಿಲ್ಲ, ಅವನಿಗೂ ಅರಸ್ಕೊಂಡ್ಮೇಲೆ ಅವನು ಫಸ್ಟ್ ಇಯರ್ ಆಗಿ ಡಿಗ್ರಿ ಆಗಿ ಈಗ ಒಂದು ಕೆಲಸ ಅಂತ ಜಾಬು ಅಂತ ಹೋಗ್ತಾ ಇದ್ದಾನೆ. ಖಂಡಿತ ಎಲ್ಲರಿಗೂ ರಾಯರಿದ್ದಾರೆ. ಸೋಷಿಯಲ್ ಮೀಡಿಯಾ ಧಾರಾವಾಹಿ ಎಲ್ಲ ಇಲ್ಲ ಇಲ್ಲ ಇಲ್ಲ, ರಾಯರ ಹತ್ರ ಏನಾದ್ರು ಬೇಡ್ಕೊಂಡ್ರೆ ಆಗುತ್ತೆ ಅಂತ ತುಂಬ ನಂಬಿಕೆ ಇಟ್ಟಿದ್ರೆ ಅದು ಆಗುತ್ತೆ ಅಂತ. ನಿಮ್ಮ ಬದುಕಲ್ಲಿ ಏನಾಗಿದೆ ಆ ಥರ ಏನಾದರೂ ಹೇಳ್ಬೋದು? ಮಂತ್ರಾಲಯಕ್ಕೆ ಹೋದಾಗಲೇ ಮದುವೆ ಸೆಟ್ ಆಗಿದೆ. ಅಲ್ಲಿ ಬೇಡ್ಕೊಂಡು ಬಂದೆ. ಹೌದು, ಅಂದ್ರೆ ನಿಮ್ಗೆ ಇನ್ನೂ ಮದುವೆ ಆಗಿರಲಿಲ್ಲ. ಆಗ ಹುಡುಗ ಅವರೇ ಅಂತ ಫಿಕ್ಸ್ ಆಗಿದ್ರು. ಆಮೇಲೆ ಮಂತ್ರಾಲಯಕ್ಕೆ ಹೋಗಿ ಬಂದು ಅದೇ ಹುಡುಗ ಫಿಕ್ಸ್ ಆಯ್ತು. ಇವಾಗ ಹೇಗಿದ್ದೀರಾ? ಚೆನ್ನಾಗಿದೆ, ಲೈಫ್ ಚೆನ್ನಾಗಿದೆ, ಹೊಸ ಜೀವನ ಚೆನ್ನಾಗಿದೆ, ಚೆನ್ನಾಗಿದೆ, ಕನಸು ಎಲ್ಲ ಚೆನ್ನಾಗಿದೆ. ಅಂದ್ರೆ ಅಲ್ಲಿ ಹೋಗಿ ಬಂದ್ಮೇಲೆ ನಿಮ್ಗೆ ಮದುವೆ ಸೆಟ್ ಆಗಿದೆ? ಹೌದು. ಯಾಕೆ ನಾವು ರಾಯರನ್ನ ಅಷ್ಟೊಂದು ನಂಬಬೇಕು? ಇತ್ತೀಚೆಗೆ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ, ಯಾಕೆ ಅಷ್ಟೊಂದು ನಂಬಬೇಕು ಅನ್ಸುತ್ತೆ? ನಂಬಿಕೆ ಇಟ್ಟರೆ ಒಳ್ಳೇದಾಗುತ್ತೆ ಅಂತ. ರಾಯರು ಯಾವತ್ತೂ ಕೈ ಬಿಟ್ಟಿಲ್ಲ ಭಕ್ತರನ್ನ ಅನ್ನೋದಕ್ಕೋಸ್ಕರ ನಂಬಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಏನಾಗಿದೆ? ನೀವು ಯಾಕೆ ಸೀರಿಯಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ರಾಯರು ಭಕ್ತರಾಗೋದಕ್ಕೆ? ಇಲ್ಲ, ನಾನು ಗುರುವಾರ ಅವತ್ತು ನಾನು 10th ಇದ್ದಾಗಿಂದನೂ ನಾನು ಇಲ್ಲಿ ಬಂದು ಅಭ್ಯಾಸ ಇದೆ. ಇವಾಗಿನವರೆಗೂ ನಾನು ಬರ್ತಾನೆ ಇರ್ತೀನಿ. ಏನಾದರೂ ಮನ್ಸಿಗೆ ನೆಮ್ಮದಿ ಬೇಕು ಅಂದರೆ ದೇವಸ್ಥಾನಕ್ಕೆ ಬಂದು ಹೋಗ್ತೀನಿ. ಪ್ರತಿ ಗುರುವಾರ ಮಿಸ್ ಇಲ್ಲದೆ ಬರ್ತೀವಿ. ನೀವು ಏನಾದರೂ ಒಂದು ಬೇಡ್ಕೊಂಡಿದ್ದು ರಾಯರಿಂದನೇ ಆಗಿದೆ ಅನ್ನೋದು? ಆಗಿದೆ, ತುಂಬಾ ಆಗಿದೆ. ಆ ಥರದ್ದು ಒಂದು ಶೇರ್ ಮಾಡ್ಬೋದಾ? ಕೆಲಸ ಕಾರ್ಯ ವಿಷಯದಲ್ಲೂ ಬೇಡ್ಕೊಂಡಿದ್ದೀನಿ, ಆಗಿದೆ. ಮತ್ತು ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನಾನು ಇಲ್ಲಿ ಬಂದು ಕುತ್ಕೊಂಡು ನೆಮ್ಮದಿಯಿಂದ ಒಂದು ಹಾಫ್ ಆನ್ ಅವರ್ ಆದರೂ ಇದ್ದು ಹೋಗ್ತೀನಿ. ಇಲ್ಲಾಂದರೆ ಯೂಶಲಿ ಸಾಮಾನ್ಯವಾಗಿ ಏನಾದರೂ ಸಮಸ್ಯೆ ಬಂದರೆ ನಾವು ಅಕ್ಕನೋ ಅಪ್ಪನೋ ಅಮ್ಮನೋ ಅಥವಾ ಫ್ರೆಂಡ್ಸ್ ಹತ್ರನೋ ಹೇಳ್ಕೊಳ್ತೀವಲ್ಲ. ಹೌದು. ನಿಮ್ಗೆ ಏನಾದ್ರು ಸಮಸ್ಯೆ ಬಂದರೆ ನೀವು ಆಲ್ಮೋಸ್ಟ್ ನಾನು ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತೀನಿ. ತುಂಬ ಸತಿ ನಾನು ಮನೇಲಿದ್ದರೂ ಅಷ್ಟೇ, ಇಲ್ಲಿ ಹೊರಗೆ ಬಂದರೂ ಅಷ್ಟೇ, ದೇವಸ್ಥಾನಕ್ಕೆ ಬಂದು ಗುರುವಾರನೇ ಅಂತಲ್ಲ, ಎಷ್ಟೋ ಸತಿ ನಾನು ಇಲ್ಲೇ ವಿಸಿಟ್ ಹಾಕೋದು. ತುಂಬ ಸತಿ ಬಂದರೆ ನಾನು ದೇವಸ್ಥಾನ ಹತ್ರ ಕೈ ಮುಗಿದ್ಬಿಟ್ಟೆ ನಾವು ಹೋಗೋದು. ಮನ್ಸಿಗೆ ನೆಮ್ಮದಿ ಬೇಕು ಅಂದರೆ ಇಲ್ಲಿ ಬಂದು ಹೋಗ್ತೀವಿ. ಫ್ಯಾಮಿಲಿ ಅನ್ನೋದಕ್ಕಿಂತ ದೇವ್ರನ್ನ ಜಾಸ್ತಿ ನಂಬಿದ್ದೀನಿ. ತುಂಬ ಇವಾಗಲೂ ಅದನ್ನೇ ಹೇಳ್ಕೊಂಡೇ ಬಂದಿರೋದು. ಈ ಥರ ಮನೇಲಿ ನೆಮ್ಮದಿ ಇಲ್ಲ, ನಮ್ಮ ಕೆಲಸ ಕಾರ್ಯ ಸ್ವಲ್ಪ ಇದಾಗಿದೆ. ನನಗೆ ಬೇರೆ ರೀಸೆಂಟಾಗಿ ಆಕ್ಸಿಡೆಂಟ್ ಆಯಿತು. ಕೈ ಮಾಮೂಲಿ ಗಾಡಿ ಓಡಿಸ್ಬೇಕಾದ್ರೆ ಆ ಥರ ಆಯಿತು. ಇವಾಗ ಇನ್ನೂ ಕೈ ಹುಷಾರಾಗಿಲ್ಲ. ಎಲ್ಲ ಬಂದು ಹೇಳ್ಕೊತಾ ಇರ್ತೀನಿ. ಇವಾಗಲೂ ಅದನ್ನೇ ಹೇಳ್ಕೊಂಡೆ ಈಚೆ ಬಂದಿದ್ದು. ಅಳಕ್ಕೊಂದು ಆಗಲ್ಲ ಅಷ್ಟೇ. ತುಂಬ ಸೂಚನೆ ಕೊಟ್ಟಿದ್ದಾರೆ. ನಾನು ಇದ್ದೀನಿ ಅಂತಾನೆ ಏನೋ ಒಂದು ವಿಷಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗೆಲ್ಲ ವೈರಲ್ ಆಗ್ತಿರುತ್ತೆ ವೀಡಿಯೋಸ್ಗಳು, ಅದ್ರ ಬಗ್ಗೆನೇ, ಅದ್ರ ಮೂಲಕ ಆದರೂ ನನ್ನ ಹತ್ರ ಬಂದು ಸೂಚನೆ ಕೊಟ್ಟು ಹೋಗಿದ್ದಾರೆ. ಮೇ ಬಿ ನಂಗೆ ಇದ್ದಾರೆ ಅಂತಲೇ ಅನಿಸುತ್ತೆ ಹೊರತು ಇಲ್ಲ ಅಂತ ಯಾವತ್ತೂ ಅನಿಸಿಲ್ಲ. ತುಂಬ ಒಳ್ಳೆಯದಾಗಿದೆ. ರಾಯರಿಂದ ನನಗೆ ಯಾವತ್ತೂ ಏನೂ ಆಗಿಲ್ಲ ಅಂತಲ್ಲ, ಕೋಪದಲ್ಲೂ ಏನೂ ಮಾತಾಡಿಲ್ಲ. ನೀವಿದ್ದೀರಾ ಅಷ್ಟೇ, ರಾಯರಿದ್ದಾರೆ. ಇದ್ದಾರೆ. ಹೌದು. ಥ್ಯಾಂಕ್ ಯು ಸರ್. ಇಲ್ಲೂ ಬರ್ತಿದ್ದೆ, ಬಿನಿಪೇಟೆಯಲ್ಲಿ ಇದ್ದಿದ್ದು. ಅವಾಗ ಬರೀ 9th ಓದೋಗ್ಲೂ ಬರ್ತಿದ್ದೀನಿ. ಆಮೇಲೆ ಮದುವೆ ಆಗಿದ್ದೀನಿ ರಾಜಾಜಿ ನಗರನೇ. 40 ವರ್ಷನ ಬರ್ತಾ ಇದ್ದೀವಿ. ಅದು ಏಳು ಬೀಳು ಭಾಳ ಕಂಡಿದ್ದೀನಿ. ಆದರೆ ರಾಯರ ಗುಡಿಗೆ ಮತ್ತು ಬರೋದು ಮಾತ್ರ ಯಾವತ್ತೂ ತಪ್ಪಿಸಿಲ್ಲ. ಬಟ್ ಒಳ್ಳೇದೆಲ್ಲ ನಮಗಂತೂ ಒಳ್ಳೇದಾಗಿದೆ, ಅಂದರೆ ಅಸಿಸ್ಟ್ ಆಗಿಲ್ಲ, ತುಂಬಾ ಒಳ್ಳೇದಾಗಿದೆ. ನನಗೆ ತುಂಬ ಕಷ್ಟ ಆಯಿತು, ಈ ಕೆಲಸನೇ ಆಗ್ತಾ ಇರಲಿಲ್ಲ ಅನ್ನುವಂಥ ಕೆಲಸ ರಾಯರ ಕಡೆಯಿಂದ ಯಾವುದಾದ್ರೂ ಆಗಿದೆ? ಖಂಡಿತ ಆಗಿದೆ. ನಮ್ಮದು ಒಂದು ಪೇಪರ್ ಕಳೆದೋಗ್ಬಿಟ್ಟಿತ್ತು. ಅವಾಗ ಬಂದ್ಬಿಟ್ಟು ರಾಯರ ಗುಡಿಗೆ ಹೇಳ್ಕೊಂಡೆ. ಅದೊಂದು ಪ್ರಾಪರ್ಟಿ ಪೇಪರು ಬ್ಯಾಂಕ್ ಅವರೇ ಕಳ್ದಾಕ್ಬಿಟ್ಟಿದ್ರು. ಆ ಪೇಪರ್ ನಮಗೆ ಬೇಕಾಗೇ ಇತ್ತು. ಆ ಮೂಮೆಂಟಲ್ಲಿ ನಾವು ಅದು ಬಂದು ರಾಯರ ಹತ್ರ ಬಂದು ಬೇಡ್ಕೊಂಡು ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ವರ್ಷ ಮಂತ್ರಾಲಯಕ್ಕೆ ಹೋಗ್ತೀವಿ. ಹಂಗಾಗಿ ನಮಗೆ ತುಂಬಾ ಒಳ್ಳೆಯದಾಗಿದೆ. ಅಂದರೆ ಒಂದು ಸರ್ತಿ ನಾವು ಮನಸ್ಸಲ್ಲಿ ಇದ್ದಿದ್ದೆಲ್ಲ ಹೇಳ್ಕೊಂಡು ಹತ್ತಿರ ಅಟ್ಲೀಸ್ಟ್ ಒಂದು 3 ಮಂತ್ ಒಳಗಡೆ ನಮಗೆ ರಿಸಲ್ಟ್ ಸಿಗುತ್ತೆ. ಖಂಡಿತ. ನಮ್ಮ ಮನೆಯವರಂತೂ ದೇವಸ್ಥಾನಕ್ಕೆ ಬರೋವರೆಗೂ ಅವ್ರು ಒಂದು ಲೋಟ ನೀರನ್ನು ಕುಡಿಯಲ್ಲ. 40 ಅವರು ನಾನು ಮದುವೆ ಆದವಾಗಿಂದನೂ ಹಾಗೇನೆ ಅವರು.
ತುಂಬಾ ಹಳೆ ಭಕ್ತರು ನೀವು. ಹಾಂ ಹೌದು. Okay. ಮಂತ್ರಾಲಯ ಅವಾಗಿಗೂ ಇವಾಗ ತುಂಬಾನೇ ಅಂದರೆ ಅವಾಗ ಅಂತಂದರೆ ಇವಾಗಲೂ ಏನು ಚೇಂಜಸ್ ಏನೂ ಆಗಿಲ್ಲ, ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಮೊದಲು ಹೆಂಗಿತ್ತು ಅದೇನೇ ಭಕ್ತಿ ಮತ್ತು ಶ್ರದ್ಧೆ, ಭಕ್ತರ ಸಂಖ್ಯೆ ತುಂಬ ಎಲ್ಲ ಕಡೆ ಜಾಸ್ತಿ. ಇಷ್ಟೊಂದು ಕ್ರೌಡ್ ಇರ್ತಲ್ಲ ನಾವು ಬರ್ತಿದ್ವಲ್ಲ, ಅದೇ ನಮಗೆ ಆಗ್ತಾರೋ ಎಕ್ಸ್ಪೀರಿಯೆನ್ಸು ಮತ್ತು ಆಗ್ತಾರೋ ಒಂದು ಒಳ್ಳೊಳ್ಳೆ ಕೆಲಸಕ್ಕೆ ಎಲ್ಲ ಅವರವರೇ ಬರ್ತಾ ಇದ್ದಾರೆ. ಆಮೇಲೆ ನಾವು ಫಸ್ಟ್ ಬರಬೇಕಾದ್ರೆ ಡೈರೆಕ್ಟಾಗಿ ಆರತಿ ಮಾಡ್ತಾ ಇದ್ವಿ, ಗಂಟೆ ಕೂತ್ಕೊ, ಇಷ್ಟು ಜನನೇ ಇರಲಿಲ್ಲ. ಇವಾಗ ನಾವು 6th ಬ್ಲಾಕಲ್ಲಿ ಇದ್ದಿದ್ದು, 200 ರೂಪಾಯಿ ಮನೆ ಬಾಡಿಗೆ, 200 ರೂಪಾಯಿ ಆಫೀಸ್ ಅಡ್ವಾನ್ಸ್. ಇವಾಗಂತೂ ನಮ್ಗೆ ಎಷ್ಟೊಂದು ಒಂದು 5-6 ಪ್ರಾಪರ್ಟಿ ಕೊಟ್ಟಿದ್ದಾನೆ. ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ, ಮಗಳಿಗೂ ಎಲ್ಲ ಮಾಡಿದ್ದೀವಿ. ಒಟ್ನಲ್ಲಿ ತುಂಬಾ ಒಳ್ಳೆಯದಾಗಿದೆ. ನಿಮ್ಮ ಬದುಕಲ್ಲಿ ಏನೇ ಒಳ್ಳೇದಾಗಿದ್ರು ಅದಕ್ಕೆ ರಾಯರೇ ಅನ್ಕೋತೀನಿ. ಅಂದರೆ ನಾವು ಮಾಡೋ ಕೆಲಸದಲ್ಲೂ ಒಳ್ಳೇದಿರ್ಬೇಕಲ್ವಾ, ನ್ಯಾಯ ಶ್ರದ್ಧೆ ಧರ್ಮ ಅನ್ನೋದಿದ್ರೆ ಖಂಡಿತ ಹಾಗೆ ಆಗುತ್ತೆ. 10 ವರ್ಷ ಆಯಿತು. 10 ವರ್ಷ ಆಯ್ತು. ಯಾಕೆ ಬರಬೇಕು ರಾಯರನ್ನ? ನಿಮ್ಮ ಬದುಕಲ್ಲಿ ಏನಾಗಿದೆ ರಾಯರು ಮಾಡಿದ್ರು? ತುಂಬ ಒಳ್ಳೆಯದಾಗಿದೆ. ಅವಾಗ ಬಂದಿದ್ದ ಪರಿಸ್ಥಿತಿಲಿ ಏನೂ ಇರಲಿಲ್ಲ. ಇವಾಗ ಒಂಚೂರು ಪರವಾಗಿಲ್ಲ, ನೆಮ್ಮದಿ ಇದೆ, ಅನುಕೂಲ ಇದೆ, ಏನೋ ಒಂಥರ ನೆಮ್ಮದಿ ಇದೆ. ಮನುಷ್ಯರ ಹತ್ರ ಮಾತಾಡೋದಕ್ಕಿಂತ ದೇವ್ರ ಹತ್ರ ಬಂದರೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ಮಾತಾಡ್ತೀರಾ ರಾಯರ ಜೊತೆ? ಹೌದು, ತುಂಬ ಇಷ್ಟ ಆಗುತ್ತೆ ದೇವ್ರಂದರೆ, ಅದಕ್ಕೆ ಬರ್ತೀವಿ. ಮನಸ್ಸಲ್ಲಿರೋ ನೆಮ್ಮದಿಗೋಸ್ಕರ ಆದರೂ ದೇವ್ರ ಹತ್ರ ಬರಬೇಕು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಬರ್ತೀವಿ. ಹೌದು. ಏನು ಒಳ್ಳೇದಾಗಿದೆ? ಅದನ್ನ ಒಂದು ನನಗೇನು ಒಳ್ಳೇದಾಗಿದೆ ಅಂದರೆ ಈ ಕಷ್ಟ ತುಂಬ ಕಷ್ಟ ಇತ್ತು. ಹೌದು ಆ ಥರದ್ದು ಯಾವ್ದಾದ್ರು ಹೌದು, ನನಗೆ ತುಂಬ ಕಷ್ಟ ಪ್ರಾಬ್ಲಮ್ ತುಂಬ ಇತ್ತು. ಇವಾಗ ಇಲ್ಲಿಗೆ ಬಂದು ಹೋಗ್ತಾ ಇರುವಾಗಲಿಂದ ನನಗೆ ನೆಮ್ಮದಿ ಆಗಿದೆ. ಕೆಲಸ ಸಿಕ್ತು ಒಂದು ಕಡೆ ಜೀವನದಲ್ಲಿ, ಒಂದು ತುಂಬ ಏನೋ ಒಂಥರ ನೆಮ್ಮದಿ ಸಿಕ್ತು. ಮಕ್ಕಳಿಂದ ಮನೆ ಒಳಗಡೆ ತುಂಬ ನೆಮ್ಮದಿ ಅನ್ನಿಸ್ತು. ಅದಕ್ಕೆ ಚೆನ್ನಾಗಿದೆ. ಕಾರಣ ಅವರೇನೆ, ರಾಯರೇನೆ. ನಾವು ನಡಿಬೇಕಾದ್ರೂ ರಾಯರೇನೆ, ನಾವು ಬದುಕಬೇಕಾದ್ರೂ ದೇವರೇನೆ ಅಲ್ವಾ. ಬೇರೆಯವ್ರ ಜೊತೆ ಮಾತಾಡೋದಕ್ಕಿಂತ ಭಗವಂತನ ಜೊತೆ ಮಾತಾಡಿದ್ರೆ ಎಷ್ಟೋ ಒಳ್ಳೇದಲ್ವ. ಅದಕ್ಕೆ ನಂಗೆ ತುಂಬ ಇಷ್ಟ ಅನ್ನಿಸ್ತು, ಅದಕ್ಕೆ ಬರೋಕ್ಕೆ ಶುರು ಮಾಡಿದ್ದು. ನಾವು ಬಂದಾಗ ಇಷ್ಟು ಇದು ಇರಲಿಲ್ಲ. ಹೌದು, ಇವಾಗ ತುಂಬ ಚೆನ್ನಾಗಿದೆ. ಹೌದು, ಭಕ್ತಿಯಿಂದ ಬೇಡ್ಕೊಂಡೋದ್ರೆ ಏನು ಬೇಕಾದರೂ ಪಡೀಬೋದು. ಮನಸ್ಸಲ್ಲಿ, ನಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕು. ಅದೇ ಅಲ್ಲೊಂದು ಮನಸ್ಸು ಇಲ್ಲೊಂದು ಮನಸ್ಸು ಮಾಡಿದ್ರೆ ಯಾರೂ ಇದು ಮಾಡೋಕ್ಕಾಗಲ್ಲ. ಭಗವಂತನಿಗೆ ಆಳವಾಗೆ ನೆನೆಸ್ಕೋಬೇಕು, ಅವಾಗ ಚೆನ್ನಾಗಾಗುತ್ತೆ. ಅದು ನನ್ನ ಜೀವನದಲ್ಲಿ ಏನು ಬೇಕು ಅದು ಕೊಟ್ಟಿದ್ದಾರೆ ರಾಯರು. ನೆಮ್ಮದಿ ಶಾಂತಿ ಎಲ್ಲ ಕೊಟ್ಟಿದ್ದಾರೆ. ಸಾಕಷ್ಟೇ ಅಲ್ವಾ ಮನುಷ್ಯನಿಗೆ. ಖಂಡಿತ ರಾಯರಿದ್ದಾರೆ, ಎಲ್ಲರೂ ಬನ್ನಿ, ಖಂಡಿತ ಎಲ್ಲರಿಗೂ ರಾಯರಿದ್ದಾರೆ. ನಾನು ಇಲ್ಲಿ 8 ವರ್ಷ ಆಯಿತು, ಚೋಳರಪಾಳ್ಯ. 8 ವರ್ಷದಿಂದ ಬರ್ತಾ ಇದ್ದೀವಿ. ಮಂತ್ರಾಲಯ ಅನ್ಕಂಡು. ಹೋಗ್ತಾ ಇರ್ತೀರಾ? ಮಂತ್ರಾಲಯಕ್ಕೆ ಹೋಗಿದ್ದೀವಿ. ನಿಮ್ಗೆ ಏನು ಒಳ್ಳೇದಾಗಿದೆ ಅಂದ್ರೆ ಯಾವುದು? ಆ ಥರದ್ದು ಯಾವ್ದಾದ್ರು ಒಂದು ಶೇರ್ ಮಾಡ್ತೀನಿ. ನನ್ನ ಮಗುಗೆ ನಾನು ಏನೇ ಅರಸ್ಕೊಂಡಿದ್ರು ಅದು ನೆರವೇರಿದೆ. ಏನಾಗಿದೆ ಆ ಥರದ್ದು ಯಾವ್ದಾದ್ರು ಒಂದು ಕೆಲಸ ಹೇಳಿ. ಅವನು 80% 90% ಬರಬೇಕು ಅಂತ ಅಂದ್ಕೊಂಡಿದ್ದೆ. 10th 10th ಬಂದಿದ್ದಾನೆ. ನಮ್ಮ ದೊಡ್ಡನ ಏನು ಓದ್ತಾ ಇರಲಿಲ್ಲ, ಅವನಿಗೂ ಅರಸ್ಕೊಂಡ್ಮೇಲೆ ಅವನು ಫಸ್ಟ್ ಇಯರ್ ಆಗಿ ಡಿಗ್ರಿ ಆಗಿ ಈಗ ಒಂದು ಕೆಲಸ ಅಂತ ಜಾಬು ಅಂತ ಹೋಗ್ತಾ ಇದ್ದಾನೆ. ಆ ರಾಯರು ನಮಗೆ ಕಾಪಾಡ್ತಾ ಇದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ದೀವಿ, ವಾರ ಬರ್ತಾ ಇದ್ದೀವಿ. ನನ್ನ ಮಕ್ಕಳು ಬರ್ತಾರೆ, ನಮ್ಮ ಮನೆಯವರು ಬರ್ತಾರೆ. ಜನರು ಭಕ್ತಾದಿಗಳು ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ದೇವರ ಮೇಲೆ, ಗುರು ರಾಯರ ಮೇಲೆ ಜನಗಳಿಗೆ ಭಕ್ತಿ ಶ್ರದ್ಧೆ ಜಾಸ್ತಿ. ಅವರ ನೋವು ನಲಿವುಗಳಿಗೆ ದೇವರ ರಾಯರು ಅನುಗ್ರಹ ಸಿಗ್ತಾ ಇದೆ. ಓಂ ಗುರು ರಾಘವೇಂದ್ರಾಯ ನಮಃ. ಸರಿ, ನೀವು ಎಷ್ಟು ವರ್ಷದಿಂದ ರಾಯರನ್ನ ನಂಬೋದಕ್ಕೆ ಶುರು ಮಾಡಿದ್ರಿ? ನಾವು ಇಲ್ಲಿ 40 ವರ್ಷದಿಂದ ಬರ್ತಾ ಇದ್ದೀವಿ ಸ್ವಾಮಿ. 30 ವರ್ಷ. 40 ವರ್ಷ. ಇತ್ತೀಚೆಗೆ ಯಾಕೆ ಸರ್ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ? ಇಲ್ಲ, ರಾಯರ ಒಂದು ಈ ಕಲಿಯುಗದ ದೈವ ರಾಯರ ಮೇಲೆ ಜನರ ಒಂದು ಭಕ್ತಿ ವಿಶ್ವಾಸ, ಅವರ ನೋವು ನಲಿವು, ಅವರ ಕೋರಿಕೆಗೆ ಒಂದು ಜನಪ್ರಿಯವಾಗಿ ಜನ ಸ್ಪಂದನೆ ಹೆಚ್ಚಾಗಿದೆ ಸರ್.